ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊಬೈಲ್ ರಾಮನಗರ ಬಸ್ ಸ್ಟ್ಯಾಂಡ್ ಮೊಬೈಲ್ ಅಂಗಡಿಯವರು ನಾವು ಏಕಾಏಕಿ DC ಸಾಹೇಬರುಗಳು ಬಂದು KSRTC ಡಿಪಾರ್ಟ್ಮೆಂಟ್ ಅವರು ಏಕಾಏಕಿ ಖಾಲಿ ಮಾಡಿ ಅಂತ ಹೇಳ್ತವ್ರೆ. ಖಾಲಿ ನಮ್ಮನ್ನ ಎಳೆದು ಕೂಡ ನಮ್ಮ ಹುಡುಗರುಗಳ್ನ ನಮ್ಮ ತಂಗಿದೀರನ್ನೆಲ್ಲ ಎಳೆದ್ಬಿಟ್ಟು ಆಚೆ ಕಡೆಗೆ ಹಾಕ್ಬಿಟ್ಟು ಇವತ್ತು ಬಾಕ್ಲಾಕವ್ರೆ. ಆ ವಿಡಿಯೋಗಳು ಕೂಡ ಇದೆ. ಆದರೆ ಯಾಕೆ ಈ ರೀತಿ ಮಾಡಿದ್ರು ನಮಗೂ ಮಾಹಿತಿ ಇಲ್ಲ. ವೆಕೆಟ್ದೇನಾದರೂ ಆರ್ಡ್ರ್ ಕೊಡಿ ಅಂದರೆ ಏನೂ ಕೊಡಲಿಕ್ಕೆ ಇವ್ರು ಸಿದ್ಧ ಇಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. ಏಕಾಏಕಿ ಬಡವರು ಅಂದರೆ ನಮಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯನ ಈ ರೀತಿ ಅನ್ಯಾಯ ಮಾಡ್ತಾವ್ರೆ. ಅದು ನಮ್ಗೆ ಗೊತ್ತಿಲ್ವಲ್ಲ, ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿರಲ್ವಲ್ಲ, ಅದನ್ನು ನಮ್ಗೆ ಹೇಳಬೇಕು, ಮುಂಗಡವಾಗಿ ಕೊಡ್ಬೇಕು ತಾನೇ. ಅದು ವಿಚಾರಗಳನ್ನೆಲ್ಲ ಏನು ಒಂದು ಗೊತ್ತಿಲ್ಲದೆ ಸೈಲೆಂಟಾಗಿ ಬಂದು ನಮ್ಗೆ ಖಾಲಿ ಮಾಡಿ ದೌರ್ಜನ್ಯದಿಂದ ಈ ಥರ ಮಾಡಿದ್ರೆ ನ್ಯಾಯ ಅಲ್ವಾ? ನಾವು ತಿಂಗಳ ಟೆಂಡರ್ ಕಟ್ತಾ ಇರೋರು, ತಿಂಗಳ ಏನಿರುತ್ತೆ ಅದನ್ನು ಕಟ್ತಾನೆ ಇರ್ತೀವಿ. ಈಗಲೂ ಕೂಡ ಅಭಿನಂದನ್ ಅವ್ರಿಗೆ ನಟೇಶ್ ಅವರು ಅಂದ್ಬಿಟ್ಟು ಟೆಂಡರ್ ತೊಗೊಂಡಿರ್ತಾರೆ, ಅವ್ರು ಕೊಟ್ಟಿರ್ತೀವಿ, ಅವ್ರು ಬಾಡಿಗೆ ಕೊಡ್ತಾ ಇರ್ತೀವಿ. ಅವ್ರು ನಡೀತಿದ್ದೆ ನಟೇಶ್ ಮ್ಯಾನೇಜರು. ಹಾಂ 5 ನಿಮಿಷದಿಂದ ಅಷ್ಟೇ ಚರ್ಚೆ ಮಾಡಿದ್ರು. ಖಾಲಿ ಮಾಡಿ ಅಂದರು. ಯಾಕೆ ಅಂತ ಕೇಳ್ದೋ, ಇದಪ್ಪ ಕೋರ್ಟಿಂದ ಆರ್ಡ್ರ್ ಆಗೈತೆ, ಕೋರ್ಟೊಂದು ಆರ್ಡ್ರ್ ಕೊಡಿ ಅಂದೋ, ಯಾವುದೂ ಕೊಟ್ಟಿಲ್ಲ. ಏಕಾಏಕಿ ಖಾಲಿ ಮಾಡಿ ಅಂತ ಗೊತ್ತಿಲ್ಲ. ಕೊಟ್ರಲ್ವ ಗೊತ್ತಾಗೋದು. ನಮಗೇನು ಕೊಡದೆ ಏಕಾಏಕಿ ದುಂಡಾವರ್ತಿ ಮಾಡಿ ನಮ್ಮನ್ನು ಆಚೆ ಕಡೆ ಎಳ್ದಾಕಿದ್ರೆ ನಾವು ಏನು ಅಂತ ಪೊಲೀಸ್ನವರು ಸಪೋರ್ಟ್ ಕೊಡ್ತಾರೆ ಇದಕ್ಕೆ. ಯಾವ ವಿಚಾರವಾಗಿ? ಹೌದು, ಅಂಗಡಿ ನನ್ನ ಆರೋಗ್ಯ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಕಸ್ಟಮರ್ ಸಂಬಂಧಪಟ್ಟ ಮೊಬೈಲ್ಗಳಾಗಿರ್ಬೋದು, ಪ್ರತಿಯೊಂದು ಒಳಗಡೆನೇ ಇವೆ. ಈ ಕಸ್ಟಮರ್ಗೆ ನಾನು ಏನಂತ ಉತ್ತರ ಕೊಡೋಕ್ಕಾಗತ್ತಾ? ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನಿಮ್ಗೆ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ನೀನು ಯಾರು ಅಂತ ಕೇಳ್ತಾರೆ. ನಾನು ಯಾರು ಮತ್ತೀಗ ಇಲ್ಲಿ? ಇದಕ್ಕೆ ಯಾರು ಹೊಣೆ? 10 ವರ್ಷ ಅವರು ಈಗ ನಾನು ಯಾರು ಅಂತ ಕೇಳ್ತಾರಲ್ವಾ, ಇದಕ್ಕೆ ಯಾರು ಹೊಣೆ? ನಾನು KSRTC ಡಿಪಾರ್ಟ್ಮೆಂಟ್ಗೆ ಸುಮಾರು ಒಂದು 11 ವರ್ಷದಿಂದನೂ ಬಾಡಿಗೆ ಕಟ್ತಾನೇ ಇದ್ದೀನಿ. ನಾನು ಯಾರು ಅಂತ ಕೇಳಿದ್ರೆ ನಾನು ಯಾರು ಅಂತ ಹೇಳಲಿ? ನಾನು ಏನು ಮಾಡ್ಬೋದು? 11 ವರ್ಷದಿಂದ ಸುಮಾರು 10 ಅಂಗಡಿ ಇದ್ದು 10 ಅಂಗಡಿನೂ ಬಾಕ್ಲಾಕ್ಸವ್ರೆ. ಈ ರೀತಿ ತೊಂದರೆ ಕೊಡ್ತಾವ್ರೆ. ನಮ್ಮ ಮುಖ್ಯಮಂತ್ರಿಗಳೇನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇದೊಂದೇ, ಬಡವರಿಗೆ ಇನ್ನೊಂದ್ಸರಿ ಅನ್ಯಾಯ ಆಗದಂಗೆ ನೀವು ನೋಡ್ಕೊಳ್ಳಿ. ಈ ರೀತಿ ಎಲ್ಲ ತೊಂದರೆ ಆಗದಂಗೆ ನೀವು ನೋಡ್ಕೊಬೇಕು. ಇದನ್ನು ದಯವಿಟ್ಟು ಗಮನಿಸಿ. ನಮ್ಗೆ ಅನ್ಯಾಯಗಳನ್ನ ಮಾಡಬೇಡಿ ಬಡವರಿಗೆ.